Hi, hello beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆ ಸಮಯದಲ್ಲಿ ತಮಗೆ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ತಮ್ಮ ಎನರ್ಜಿಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಟ್ಬಿಡಿ. ಸೊ ಈಗ ನೋಡೋಣ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಯೂನಿವರ್ಸ್, ನಮ್ಮ ವೀಕ್ಷಕರಿಗೆ ಕಾರ್ಡ್ಸ್ ಪ್ಲೀಸ್. ಯೂನಿವರ್ಸ್, ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್. ಯೂನಿವರ್ಸ್, ಓಕೆ, ಚೆಕ್ ಮಾಡೋಣ ಏನು ಬಂದಿದೆ ಅಂತ. ನೈಸ್ ಕಾರ್ಡ್ಸ್. ಹಲೋ ವೀಕ್ಷಕರೇ, ಈ ದಿನ ಎಲ್ಲ ನೈಸ್ ಕಾರ್ಡ್ಸ್ ಬಂದಿದೆ. ಸೊ ಫಸ್ಟಿಗೆ ಬಂದು ನೀವು ಸಕ್ಸಸ್ ಆಗ್ತಿದ್ದೀರಾ ಯಾವುದೋ ನೀವು ತೊಗೊಂಡಿರೋ ಕೆಲಸದಲ್ಲಿ. ಸೊ ತುಂಬಾ ಫೇಮಸ್ ಆಗ್ತೀರಾ, ನಿಮಗೆ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಾರೆ, ಸೆಲೆಬ್ರೇಷನ್ ಮೂಡ್ ಇದೆ. ನೆಕ್ಸ್ಟ್ ಇನ್ನು ಕೆಲವರು ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಸಿಗೋದಿದೆ. ಒಟ್ಟಾರೆಯಾಗಿ ತಮಗೆ ಒಳ್ಳೆಯ ದಿನಗಳು ಮುಂಬರಲಿವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಅಪ್ಗ್ರೇಡ್ ಆಗ್ತಾ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ಟೈಮ್ ಯಾವಾಗಲೂ ಇವತ್ತಿರ್ತೀರ ನಾಳೆ ಇರಲ್ಲ, ನಿನ್ನೆ ಇದ್ದಿದ್ದ ಥರ ಇವತ್ತಿರೋದಿಲ್ಲ ಮತ್ತು ನಾಳೆ ಇರೋದಿಲ್ಲ, ಈ ಥರನೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವುದೇ ವಿಷಯದ ಬಗ್ಗೆ ವರಿ ಮಾಡ್ಕೊಂಡಿದ್ರೆ ಅದನ್ನು ಲೆಟ್ಗೋ ಮಾಡಿ. ಫ್ಯೂಚರಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ, ತುಂಬಾ ಚೇಂಜಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಕಲಿಯೋದೇನಿದ್ರು ಕಲಿತಾ ಹೋಗಿ, ಅಪ್ಗ್ರೇಡ್ ಆಗ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮಗೆ ತುಂಬಾ ಪ್ರಾಫಿಟ್ ಆಗುತ್ತೆ ಮುಂದೆ ಅಂತ ಹೇಳ್ತಿದ್ದಾರೆ. ಸೊ ಈ ಥರ ಅಪ್ಗ್ರೇಡ್ ಆದರೆ ನಿಮಗೆ ನೆಕ್ಸ್ಟ್ ಮುಂದೆ ಒಂದು ಚಿಕ್ಕದಾಗಿ ಏನೋ ಆಫರ್ ಸಿಗಲಿದೆ, ಜಾಬ್ ಆಫರ್ ಆಗಿರ್ಬೋದು, ಅಥವಾ ನೀವು ಯಾವ ವಿಷಯಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀರೋ, ಯಾವ ವಿಷಯನ ಕಲಿತಾ ಹೋಗ್ತೀರೋ ಆ ವಿಷಯಕ್ಕೆ ತಕ್ಕಂಗೆ ನಿಮಗೆ ಒಂದು ಆಫರ್ ಸಿಗಲಿದೆ. ಅದು ಯೂನಿವರ್ಸ್ ನಿಮಗೆ ಈಗ ಆಲ್ರೆಡಿ ಸಂಕೇತಗಳ ಮೂಲಕ ತಿಳಿಸಿರ್ಬೋದು, ಆ ಥರ ಸಾಧ್ಯತೆಗಳಿದ್ದಾವೆ. ಮತ್ತು ನೀವು ಅದೇನಾದರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ನೀವು ಫೈನಾನ್ಷಿಯಲಿ ತುಂಬ ರಿಚ್ ಆಗ್ತೀರಾ, ತುಂಬ ಎಲ್ಲ ರೀತಿಯಿಂದಲೂ ಫೈನಾನ್ಷಿಯಲ್ ಆಗಲಿ ಲೈಕ್ ಆಸ್ತಿ ಎಲ್ಲ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ಸೊಸೈಟಿನಲ್ಲಿ ನಿಮ್ಮದೇ ಆದ ಒಂದು ಐಡೆಂಟಿಫಿಕೇಷನ್ ಸಿಗಲಿದೆ. ನಿಮಗೆ ಈಗ ಆಪರ್ಚುನಿಟೀಸ್ ಚೆನ್ನಾಗೇ ಇದ್ದಾವೆ, ಅದರಿಂದ ಉತ್ತಮವಾಗಿ ನೀವು ಫೈನಾನ್ಷಿಯಲಿ ಮುಂದುವರಿತೀರಾ. ನೆಕ್ಸ್ಟ್ ನೀವು ಒಂದು ಹೈಯರ್ ಪೊಸಿಷನ್ನಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಈಗ ಆಲ್ರೆಡಿ ಏನೋ ಆ ಥರದಕ್ಕೆ ರಿಲೇಟೆಡ್ ಆಗಿ ಒಂದು ಆಪರ್ಚುನಿಟಿ ಬರಲಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಇನ್ನೇನು ಕಾರ್ಡ್ಸ್ ಬಂದಿದೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ರಾಜನ ಥರ ಬದುಕೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟು ಬಂದು ಫುಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟು 2-3 ಜನ್ರೇಷನ್ ಅಷ್ಟು ಒಂದೇ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಥರ ಮನೆ ಸಿಗೋದು ಅಥವಾ ಈ ಥರ ಫ್ಯಾಮಿಲಿಗಳು ಕಂಡುಬರುತ್ತೆ. ನೆಕ್ಸ್ಟ್ ಬಂದು ನೀವು ಜನರು ನಿಮ್ಮ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ ಅಥವಾ ಮಾತಾಡ್ಕೋತಾರೆ, ಅಷ್ಟು ನೀವು ಬೆಳವಣಿಗೆ ಗ್ರೋತನ್ನು ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಮನೆ ಫ್ಯಾಮಿಲಿಯಲ್ಲಿರೋರು ಎಲ್ಲರೂ ನಿಮಗೆ ಲಾಯಲ್ ಆಗಿ ಇರ್ತಾರೆ, ಈ ಥರ ಒಂದು ಮೆಸೇಜ್ ಇದೆ. ಸೊ ನೆಕ್ಸ್ಟ್ ಬಂದು 6 ಲೆಟರ್ ಒಂದು ಹೈಲೈಟ್ ಆಗ್ತಾಯಿದೆ. ಲೈಕ್ ನೆಕ್ಸ್ಟ್ ಬಂದು ಕಿಂಗ್ ಥರ ನೀವು ಹೈಲೈಟ್ ಆಗ್ತೀರಾ ಇನ್ನು ಮುಂದೆ ಅಂತ ಹೇಳ್ತಿದ್ದಾರೆ. ಜನರು ನಿಮ್ಮ ಬಗ್ಗೆ ಮಾತಾಡ್ಕೋತಾರೆ, ಆ ಥರದ ಎನರ್ಜೀಸ್ ಇದ್ದಾವೆ, ಅಷ್ಟು ನೀವು ರಿಚ್ ಆಗಿ ಬೆಳಿತೀರಾ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಏರೋಫೆಂಟ್. ನೀವು ಯಾವುದಾದ್ರೂ ಗುರುಗಳನ್ನ ಸಜೆಷನ್ ತೊಗೋಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಮೀಟ್ ಮಾಡ್ಕೊಳ್ಳಿ, ಅವರನ್ನು ಭೇಟಿ ಮಾಡಿ ಸಜೆಷನ್ ಕೇಳಿ, ಅವರು ತೋರಿಸಿದ ದಾರಿನಲ್ಲಿ ಮುನ್ನಡೀರಿ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಟ್ರೆಡಿಷ್ನಲಿ ಗುರುಗಳು ಇರ್ತಾರಲ್ವ, ಅವರು ಯಾವುದೋ ವಿಚಾರಕ್ಕೆ ಮಾತಾಡ್ತಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಏನೋ ಮಾರ್ಗದರ್ಶನ ಮಾಡ್ತಾರೆ, ಆ ಥರ ಏನೋ ತೋರಿಸ್ತಾ ಇದೆ. ಇನ್ನು ಕೆಲವರಿಗೆ ಹೊಸ ಯೂನಿವರ್ಸಿಟೀಸ್ ಕಾಲೇಜಸ್ಗಳಿಗೆ ಜಾಯ್ನ್ ಆಗಬೇಕಾಗಿರುತ್ತೆ, ಆ ಥರದ್ದು ಸಿಚುವೇಶನ್ಸ್ ಕೂಡ ಎದುರು ಬರುತ್ತೆ ಇನ್ನು ಮುಂದೆ. ಸೊ ನೆಕ್ಸ್ಟ್ ಬಂದು ಯೂನಿವರ್ಸ್ ನಿಮಗೆ ಯಾರಿಗಾದ್ರೂ ಹರ್ಟ್ ಆಗಿದ್ದರೆ, ಅನ್ಯಾಯ ಆಗಿದ್ದರೆ ಅದೆಲ್ಲದನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಜಡ್ಜ್ಮೆಂಟ್ ಮಾಡ್ತಾರೆ, ಅಂದರೆ ಒಂದು ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ ನೀವು
ಅನ್ಯಾಯದ ವಿರುದ್ಧ ಎಲ್ಲ ಹೋರಾಡಿ ಸೋತಿರ್ತೀರ ಅಥವಾ ಅನ್ಯಾಯನ ಹಾಗೆ ಅನುಭವಿಸ್ಕೊಂಡು ಸುಮ್ಮನೆ ಇರ್ತೀರ, ದೇವರಲ್ಲಿ ಪ್ರಾರ್ಥನೆ ಇಟ್ಟಿರ್ತೀರ. ಸೊ ಅದಕ್ಕೆಲ್ಲ ದೇವರು ತಕ್ಕದಾದ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಎರಡೂ ಗುಡ್ ಕಾರ್ಡೆ. ಇವತ್ತಿನ ದಿನ ಎಲ್ಲವೂ ಗುಡ್ ಕಾರ್ಡ್ಸೇ ಬಂದಿದ್ದಾವೆ. ಚೆನ್ನಾಗಿದೆ ಎನರ್ಜೀಸ್ ಎಲ್ಲ. ಏಸ್ ಆಫ್ ಪೆಂಟಿಕಲ್ಸ್ ಬಂದು ನಿಮಗೆ ಒಂದು ಹಣಕಾಸಿಗೆ ರಿಲೇಟೆಡ್ ಆಗಿ ಏನಾದ್ರೂ ನಿಮಗೆ ಆಫರ್ಸ್ ಬರೋ ಸಾಧ್ಯತೆಗಳಿದ್ದಾವೆ. ಅದನ್ನೇನಾದರೂ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮುಂದೆ ನಿಮ್ಮ ಲೈಫ್ನಲ್ಲಿ ತುಂಬಾ ಒಳ್ಳೆಯ ರಿಚ್ ಆಗ್ತೀರಾ, ಒಳ್ಳೆ ಥರದ ಗ್ರೋತ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬೆಳ್ಳಕ್ಕಿಗಳು ಅಂತ ಹೇಳ್ತಿದ್ದಾರೆ. ಬೆಳ್ಳಕ್ಕಿಗಳು ಯಾರಿಗಾದರೂ ಕಾಣಿಸ್ಬೋದೇನೋ ಅಥವಾ ಏನು ರಿಲೇಟ್ ಅಂತ ಗೊತ್ತಿಲ್ಲ, ಒಟ್ಟಿಗೆ ಬೆಳ್ಳಕ್ಕಿಗಳು ಅಂತ ಅದು ಯೂನಿವರ್ಸ್ ಕಡೆಯಿಂದ ಸಂಕೇತ ಅಂತ. ಯಾರಿಗಾದರೂ ಆ ಥರ ಏನಾದರೂ ಕಂಡ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಿಮ್ಮ ಲೈಫು ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಯೂನಿವರ್ಸೇ ನಿಮ್ಮನ್ನು ಲೈಫ್ನ ನಡೆಸ್ಕೊಂಡು ಹೋಗ್ತಾರೆ, ಡೋಂಟ್ ವರಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಜಾಬಿಗೆ ರಿಲೇಟೆಡ್ ಕೂಡ ಕೆಲವರಿಗೆ ಆಪರ್ಚುನಿಟೀಸ್ ಬರಲಿದ್ದಾವೆ. ನೆಕ್ಸ್ಟ್ ನೀವು ನಿಮ್ಮದೇ ಆದ ಒಂದು ಕ್ರಿಯೇಟಿವಿಟಿನಲ್ಲಿ ನಿಮ್ಮದೇ ಒಂದು ಐಡಿಯಾಸ್ ಇರುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತೀರ ಯಾರಾದ್ರೂ. ಸೊ ಆ ಥರ ಏನಾದರೂ ಇದ್ದರೆ ತಾವು ವರ್ಕ್ ಮಾಡ್ಬೋದು, ಅದರಲ್ಲಿ ಸಕ್ಸಸ್ ಕಾಣ್ತೀರಾ. ನೀವು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳಿ ಮುಂದಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಬಂದು ಒಂದು ಏಂಜಲಿಕ್ ಅಫರ್ಮೇಷನಿಂದ ಒಂದು ಏಂಜಲಿಕ್ ಗೈಡೆನ್ಸಿಗೆ ತಗೋಣ, ಏನು ಬರುತ್ತೆ ಅದರಿಂದ ಅಂತ ಹೇಳ್ಬಿಟ್ಟು. ಸೊ ಈಗ ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ಡೆಕ್ಕಿಂದ ನಮಗೆ ಯೂನಿವರ್ಸ್ ಅಥವಾ ಏಂಜಲ್ಸ್ ಅಥವಾ ಡಿವೈನ್ ಏನು ನಮಗೆ ಗೈಡೆನ್ಸ್ ಕೊಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಚೆಕ್ ಮಾಡೋಣ. ಒಂದು ಕಾರ್ಡ್ ತೆಗಿತಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ಏಂಜಲಿಕ್ ಗೈಡೆನ್ಸ್ ಬಂದು ರಿಲೀಸ್ ಅಂತ ಇದೆ. ಐ ರಿಲೀಸ್ ಆಲ್ ಫಿಯರ್ಸ್ ಆ್ಯಂಡ್ ಡೌಟ್ಸ್ ಆ್ಯಂಡ್ ಟ್ರಸ್ಟ್ ಇನ್ ದ ಯೂನಿವರ್ಸ್ ಅಂತ ಇದೆ. ಅಂದರೆ ನಾವು ಯೂನಿವರ್ಸ್ ಏನು ಮೇಲೆ ನಂಬಿಕೆ ಇಡಬೇಕು. ನಮ್ಗೆ ಯಾವುದೇ ವಿಷಯವಾಗಿ ಹರ್ಟ್ ಆಗಿದ್ದಿದ್ರೆ, ಯಾವುದೇ ವಿಷಯವಾಗಿ ಭಯ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಅವನ್ನೆಲ್ಲ ತ್ಯಜಿಸ್ಬಿಟ್ಟು ನಾವು ಯೂನಿವರ್ಸ್ ಮೇಲೆ, ಡಿವೈನ್ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಗ್ರೋತಿಗೆ ಯಾವುದು ಇನ್ನು ಹೆಲ್ಪ್ಫುಲ್ ಆಗಿಲ್ವೋ ಅದನ್ನೆಲ್ಲದನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಡಿವೈನ್ ಟೈಮಿಂಗಲ್ಲಿ, ಡಿವೈನ್ ಪ್ಲ್ಯಾನಲ್ಲಿ ನಾವು ಬಿಲೀವ್ ಮಾಡಬೇಕು, ಟ್ರಸ್ಟ್ ಮಾಡಬೇಕು. ಅಥವಾ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಡ್ಬೇಕಂತ ಹೇಳ್ತಿದ್ದಾರೆ. ಸೊ ಏನೇ ಆಗಲಿ ನಾವು ಡಿವೈನನ್ನು ನಂಬಬೇಕು. ನಮಗಿರೋ ಡೌಟ್ಸು, ಫಿಯರ್ಸು ಅದೆಲ್ಲದನ್ನು ಬಿಟ್ಬಿಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವ, ಯಾರ್ಯಾರಿಗೆ ಇಷ್ಟ ಆಯಿತು ಅಥವಾ ಯಾರ್ಯಾರಿಗೆ ಇದು ಮೆಸೇಜ್ ರಿಲೇಟಬಲ್ ಅನಿಸುತ್ತೋ ಅವ್ರು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.